KM ಸಂದೇಶ್ ರವರ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಖಂಡಿಸಿ ಇವತ್ತಿನ ದಿನ ನಾವು ಆವಲಹಳ್ಳಿಯ ಬೈಪನಹಳ್ಳಿ ಗ್ರಾಮದ ASSK ಸದಸ್ಯರುಗಳೆಲ್ಲ ಸೇರಿ ಆವಲಹಳ್ಳಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲು ಮಾಡಿರುತ್ತೇವೆ. ಈ ದಿನ ನಮ್ಮ ಆವಲಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ನಾವು ಅವ್ರ ಬಗ್ಗೆ ಬಂದಿರತಕ್ಕಂಥ ಆರೋಪಗಳ ಬಗ್ಗೆ ನಾವು ಇವತ್ತಿನ ದಿನ ಕಂಪ್ಲೇಂಟನ್ನು ದೂರು ದಾಖಲಿಸಿ ಈ ಸಂದೇಶ್ ಅಣ್ಣ ಮೇಲೆ ಅಲ್ಲಸಲ್ಲದ ಮಾತುಗಳು ಹೇಳಿ ಅವ್ರ ಮೇಲೆ ಆರೋಪ ದುಡ್ಡು ಇಸ್ಕೊತಾರೆ, ಲಂಚ ಇಸ್ಕೊಂಡು ಬಡವ್ರಿಗೆ ಅವ್ರಿಗೆ ಎಲ್ಲ ಮೋಸ ಮಾಡ್ತಾವ್ರೆ ಅಂತೇಳಿ ಇಲ್ದಿದ್ದೆಲ್ಲ ವಿಡಿಯೋಸ್ ಬಿಡ್ತಾವ್ರೆ. ಇದು ತಪ್ಪು ಮಾಹಿತಿ. ಇನ್ನು ನಿಮ್ಮಂತರ ನಾವು ಸಪೋರ್ಟ್ ಮಾಡಬೇಕಪ್ಪ, ಮಾಡ್ತೀರಿ ಅಂತೇಳಿ ಭರವಸೆ ಕೊಟ್ಟೆ. ಅವರು ಏನೇ ಒಂದು ಆರೋಪ ಇಲ್ಲ ಅವ್ರ ಮೇಲೆ. ಜೈ ಭೀಮ್. ನಮ್ಮ ರಾಜ್ಯಾಧ್ಯಕ್ಷರಾದಂಥ KM ಸಂದೇಶ್ ರವರ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಖಂಡಿಸಿ ಇವತ್ತಿನ ದಿನ ನಾವು ಆವಲಹಳ್ಳಿಯ ಬೈಪನಹಳ್ಳಿ ಗ್ರಾಮದ ASSK ಸದಸ್ಯರುಗಳೆಲ್ಲ ಸೇರಿ ಆವಲಹಳ್ಳಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲು ಮಾಡಿರುತ್ತೇವೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ KM ಸಂದೇಶ್ ರವರ ಮೇಲೆ ಹರಿದಾಡ್ತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪಗಳು, ಈ ಸೋಷಿಯಲ್ ಮೀಡಿಯಾನ ಕೆಲವರು ಮಾಲೂರಿನ ನವೀನ್ ಮತ್ತು ಇನ್ನೊಬ್ಬರು ಸಿದ್ಧಾರ್ಥ್ ಮತ್ತು ಆನಂದ್ ಮತ್ತು ಮಂಜುನಾಥ್ ದಾಸ ಎಂಬುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ KM ಸಂದೇಶ್ ರವರು ಲಂಚ ತೆಗೆದುಕೊಂಡಿರ್ತಾರೆ, ಇಲ್ಲ ಬೇರೆ ಬೇರೆ ಆರೋಪಗಳು, ಭೂ ಕಬಳಿಕೆ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಇವರು ಯಾವುದೇ ನಿರಾಧಾರ, ಅದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ, ಜನಗಳನ್ನು ಅವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಪುಸಲಾಯಿಸಿ ಕರ್ಕೊಂಡ್ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಅವಹೇಳನಕಾರಿ ಒಂದು ಟ್ರೋಲ್ಗಳನ್ನು ಮಾಡಿರ್ತಾರೆ. ಅದನ್ನು ನಾವು ಇವತ್ತು ರಾಜ್ಯದಾದ್ಯಂತ ಖಂಡಿಸಬೇಕಾದ ವಿಚಾರ ಇದು. ಅವರು ನಮ್ಮ KM ಸಂದೇಶ್ ರವರು ರಾಜ್ಯಾಧ್ಯಕ್ಷರು ಇವತ್ತು ಯಾವುದೇ ರೀತಿಯ ಒಂದು ಆಮಿಷಗಳಿಗೆ ಒಳಪಡದಂತೆ ನಮ್ಮ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡಿ ಅವರು ಇವತ್ತಿನ ದಿನ ಯಾರು ನಿರ್ಗತಿಕರು, ಬಡವರು, ಅದರಲ್ಲೂ ನಮ್ಮ ಹಿಂದುಳಿದ ವರ್ಗದವರು, ಅವರು ಯಾವುದೇ ಸಮಾಜದ ಜನರಾಗಿರಲಿ ಅವ್ರ ಬಗ್ಗೆ ಅವರ ಕನಿಕರದಿಂದ ಅವ್ರ ಬಗ್ಗೆ ಹೋರಾಟಗಳಿಗೆ ಅವರು ಭಾಗವಹಿಸ್ತಾರೆ. ಅದನ್ನು ಸಹಿಸಲಾಗದಂಥ ಕೆಲವು ಕಿಡಿಗೇಡಿಗಳು ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು, ಯೂಟ್ಯೂಬು ಈ ಥರ ಸೋಷಿಯಲ್ ಮೀಡಿಯಾನ ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಅವ್ರ ಬಗ್ಗೆ ಇಲ್ಲದೆ ಸಲ್ಲದೆ ಇರೋ ಆರೋಪಗಳನ್ನು ಮಾಡಿ ಅವಹೇಳನಕಾರಿಯಾಗಿ ಅವರ ಮಾನನ ತೆಗಿಬೇಕು, ಯಾವುದೇ ರೀತಿಯಾದ ಒಂದು ಆಧಾರವಿಲ್ಲದ ಒಂದು ಇದನ್ನು ಅವ್ರನ್ನ ಸಿಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಯಾವುದೇ ರೀತಿಯಾಗಿ ಮುಂದುವರಿಯೋದಕ್ಕೆ ಬಿಡಲ್ಲ. ಇದನ್ನು ಖಂಡಿಸಿ ನಾವು ಇದು ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾ ಪ್ರಕಾರ ಇದು ಎಲ್ಲಿ ಹೋರಾಟಗಳಿಗೂ ನಾವು ಮುಂದಿನ ಹೋರಾಟಗಳಿಗೆ ಇದೆಲ್ಲ ಭಾಗವಹಿಸ್ತೀರಿ. ಈ ದಿನ ನಮ್ಮ ಆವಲಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ನಾವು ಅವ್ರ ಬಗ್ಗೆ ಬಂದಿರತಕ್ಕಂಥ ಆರೋಪಗಳ ಬಗ್ಗೆ ನಾವು ಇವತ್ತಿನ ದಿನ ಕಂಪ್ಲೇಂಟನ್ನು ದೂರು ದಾಖಲಿಸಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬು ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೇವೆ. ನಾವು ಮುಂದಿನ ಅವರ ಒಂದು ಏನು ಅದಕ್ಕೆ ಪೂರಕವಾಗಿ ನಾವು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ನಾವು ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರ ಭರವಸೆ ಮೇಲೆ ನಮಗೆ ನಂಬಿಕೆ ಇದೆ. ಇದೇ ರೀತಿ ನೀವೆಲ್ಲ ಬಂದು ನಮ್ಮ KM ಸಂದೇಶ್ ರವರ ಮೇಲೆ ಯಾವುದೇ ರೀತಿಯಾದ ಆರೋಪ ಬರಲಿ, ಅವರು ಭೂ ಕಬಳಿಸ್ತಾರೆ, ಲಂಚ ತಗೋತಾರೆ, ದುಡ್ಡುಗಳು ಕೊಡ್ತಾರೆ ಅನ್ನೋ ಎಲ್ಲ ಸುಳ್ಳು ಆರೋಪಗಳಿವು. ಇದನ್ನು ಯಾವುದೇ ರೀತಿಯಾಗಿ ನಾವು ಮುಂದುವರಿಯೋದಕ್ಕೆ ಬಿಡಲ್ಲ. ನೀವು ಸೋಷಿಯಲ್ ಮೀಡಿಯಾನ ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಈ ದಿನ ಸಿದ್ಧಾರ್ಥರವರಾಗಿರ್ಬೋದು, ನವೀನ್ ರವರಾಗಿರ್ಬೋದು, ದಾಸ ಅವ್ರು ಯಾರು ಆನಂದ್ ಇದಾರಲ್ಲ, ಮುನಿರಾಜ್ ಅವರ ಮಂಜುನಾಥ್ ಇವರು ಸೋಷಿಯಲ್ ಮೀಡಿಯಾನ ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ನಮ್ಮ ಸಂದೇಶ್ ಅಣ್ಣವ್ರ ಬಗ್ಗೆ, ರಾಜ್ಯಾಧ್ಯಕ್ಷರ ಬಗ್ಗೆ ಇಲ್ಲದೆ ಇರೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯಾದ ಸೂಕ್ತವಾಗಿಲ್ಲ. ಇದರಿಂದ ನೀವು ಇದಕ್ಕೆ ಯಾವುದೇ ರೀತಿಯ ಭಯಪಡದೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಹೇಳೋದಷ್ಟೇ, ಬಡವರ ಪರವಾಗಿ ನೀವು ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಇವರು ರೀತಿಯಾದ ಅವಹೇಳನಕಾರಿ ಹೇಳಿಕೆಗಳನ್ನ ನಾವು ಯಾವುದೇ ರೀತಿಯಾಗಿ ಸಹಿಸಲ್ಲ. ಮೊದಲಿಗೆ ಇದಕ್ಕೆ ನಾವು ಎಲ್ಲ ರೀತಿಯ ಒಂದು ಸಹಕಾರವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಂದೇಶ್ ಅಣ್ಣವರಿಗೆ ನಾವು ಕೊಡ್ತೀರಿ ಅಂತ ಹೇಳಿ ಇವತ್ತಿನ ಬೆಂಬಲವನ್ನು ನಾವು ಅವ್ರ ಬಗ್ಗೆ ವ್ಯಕ್ತಪಡಿಸ್ತೇವೆ. ಇದಕ್ಕೆಲ್ಲ ಬೈಪನಹಳ್ಳಿ ಗ್ರಾಮದ ಎಲ್ಲ ನಮ್ಮ ಸದಸ್ಯರುಗಳು, ನಮ್ಮ ಬಂಧು ಮಿತ್ರರು ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಬೈಪನಹಳ್ಳಿಯ ASSK ಕಾರ್ಯಾಧ್ಯಕ್ಷ. ಇದಕ್ಕೆ ನಮಗೆ ಮಾತನಾಡಲು ಅವಕಾಶ ಕೊಟ್ಟ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಕೆಂಪಣ್ಣ ಅಂತ. ಉಸ್ಕುರ್ಕೋಡಿ. ಈ ಸಂದೇಶ್ ಅಣ್ಣ ಮೇಲೆ ಅಲ್ಲಸಲ್ಲದ ಮಾತುಗಳು ಹೇಳಿ ಅವ್ರ ಮೇಲೆ ಆರೋಪ
ದುಡ್ಡು ಇಸ್ಕೊತಾರೆ, ಲಂಚ ಇಸ್ಕೊಂಡು ಬಡವ್ರಿಗೆ ಅವ್ರಿಗೆ ಎಲ್ಲ ಮೋಸ ಮಾಡ್ತಾವ್ರೆ ಅಂತೇಳಿ ಇಲ್ದಿದ್ದೆಲ್ಲ ವಿಡಿಯೋಸ್ ಬಿಡ್ತಾವ್ರೆ. ಇದು ತಪ್ಪು ಮಾಹಿತಿ. ಒಳ್ಳೆ ಮಾತಲ್ಲಿ ಅವ್ರ ಬಗ್ಗೆ ಈ ಥರ ಇದು ಮಾಡೋದು ಬಿಡಲೇಬೇಕು. ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಅವ್ರು ಎಲ್ಲೇ ಇದ್ದಿರಲಿ ಅವ್ರಿಗೆ ಶಿಕ್ಷೆ ಕೊಟ್ಟು ಇದು ಸುಳ್ಳು ನಿಜ ಅಂತೇಳಿ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ತಪ್ಪು ಇದೆಲ್ಲ. ಅವರು ಬಡವರು ಎಲ್ಲರೂ ಎಲ್ಲೇ ಅವ್ರಿಗೆ ಕರೀಲಿ ಹೋಗಿ ಅವ್ರ ಜೊತೆಯಲ್ಲಿ ಭಾಗಿಯಾಗಿ ಎಲ್ಲ ಅವರು ಪರಿಹಾರ ಮಾಡ್ತಾ ಇದ್ದಾರೆ. ಬಡವ್ರಿಗೆ ಅವ್ರು ಎಷ್ಟೋ ಜನ ಅವ್ರ ಹೆಸರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಅಂಬೇಡ್ಕರ್ ಅಂದರೆ ನೆಕ್ಸ್ಟ್ ದೇವ್ರಂದರೆ ಸಂದೇಶ ಅಣ್ಣನೇ. ಅವ್ರ ಬಗ್ಗೆ ಈ ಥರ ಅವ್ರಿಗೆ ಸಹಿಸ್ಕೊಂಡು ಆಗದಿರ ಅವ್ರ ಹೆಸರನ್ನ ರೀಮಾರ್ಕ್ ತರಬೇಕಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ತಪ್ಪು. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಆವಳಹಳ್ಳಿ ಸ್ಟೇಷನಲ್ಲಿ ಸಾಹೇಬರು ಮಾಹಿತಿ ಕೊಟ್ಟಿದ್ದಾರೆ, ಕ್ರಮ ತಗೊತೀವಂತ ನಮ್ಗೆ ನಂಬಿಕೆ ಇದೆ. ನಾವು ಮಾರ್ಸಂದ್ರ ವೆಂಕಟೇಶಪ್ಪ ಅಂತ ನಾವು ಹೋಗಿ 2-3 ತಿಂಗಳಿಂದನೇ ಅವ್ರನ್ನ ಮಾತಾಡಿಸಿ ನಿಮ್ಮಂತರ ನಾವು ಸಪೋರ್ಟ್ ಮಾಡಬೇಕಪ್ಪ ಮಾಡ್ತೀರಿ ಅಂತೇಳಿ ಭರವಸೆ ಕೊಟ್ಟೆ. ಅವರು ಏನೇ ಒಂದು ಆರೋಪ ಇಲ್ಲ ಅವ್ರ ಮೇಲೆ. ನಮ್ಗೆ ಓದ್ತಾನೆ ಸ್ಪಂದಿಸ್ತಾರೆ. ನಮ್ಗೆ ಎಷ್ಟೋ ಯಾರೂ ಇಷ್ಟು ಮಾತ್ರ ಹೇಳಿರಲಿಲ್ಲ ನಮ್ಗೆ. ಯಾರೂ ಎಲ್ಲರ ಹತ್ರ ಹೋಗಿದ್ರಿ, ಎಲ್ಲರೂ ನಮ್ಗೆ ಸ್ಪಂದನೆ ಮಾಡಿರಲಿಲ್ಲ. ಅವರು ಆಯಿತು ನಾನಿದ್ದೀನಿ ನಿಮ್ಮ ಪರವಾಗಿ ಅಂತೇಳಿ ನಮ್ಗೆ ಇದೆ. ಅಂದರೆ ಅವರು ಯಾವುದೇ ಇದು ದುರುದ್ದೇಶ ಇದು ಮಾಡಿರೋದೆಲ್ಲನೂ ಇದೆಲ್ಲ ಸುಳ್ಳು ಅಂತೇಳಿ ನನ್ನ ಸಂದೇಶ. ಅವರು ಅಂತ ಲೀಡ್ರು ಯಾರೂ ಇಲ್ಲ. ಸೆಕೆಂಡ್ ಅಂಬೇಡ್ಕರ್ ಅಂಥವ್ರ ಮೇಲೆ ಇಂಥದ್ದು ಅಪನಂಬಿಕೆಗಳು ಎಲ್ಲ ಸುಳ್ಳು ಇವೆಲ್ಲ ಮಾಡ್ತಾ ಇರೋದು. ನಾವು ಹೇಳ್ತಾ ಇದ್ರಿ ನಮ್ಮದು ಹಿಂಗೆ ಒಂದು ಸಮಸ್ಯೆ ಹೇಳೋಕ್ಕೆ ನಾನು ಇದ್ದೀನಿ ಬರ್ರಿ ಅಂತೇಳಿ ನಮ್ಗೆ ಒಂದು ಯಾವತ್ತಿನಿಂದನೂ ಇದೇ ಮಾತು ಹೇಳ್ತಾವ್ರೆ. ಅಂಥ ವ್ಯಕ್ತಿ ಮೇಲೆ ಇಂಥ ಆರೋಪ ಮಾಡೋದು ಸುಳ್ಳು, ತಪ್ಪು. ಅವ್ರನ್ನ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಬಂಧಿಸಬೇಕು ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್. ನಾನು ಬೈಪ್ನಹಳ್ಳಿ ಗ್ರಾಮದ ಶಾಖೆಯ ASSK ಶಾಖೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು ಊರಲ್ಲ. ನಾನು ಹೇಳೋದೇನಂತಂದ್ರೆ ನಮ್ಮ ಡಾಕ್ಟರ್ KM ಸಂದೇಶಣ್ಣವ್ರ ಮೇಲೆ ಇಲ್ಲಿಸಲ್ಲದ ಆಪಾದಗಳನ್ನು ಹೊರಿಸಿರುತ್ತಾರೆ. ಇದರ ಅನುಸಾರವಾಗಿ ನಾವು ಆವಳಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿರುತ್ತೇವೆ. ಇನ್ಸ್ಪೆಕ್ಟರ್ ಸಾಹೇಬರು ಹೇಳಿದ್ದಾರೆ ಕಾನೂನು ಕ್ರಮ ಕೈ ಜರುಗಿಸಲಾಗುವುದೆಂದು ಹೇಳಿರುತ್ತಾರೆ.